ವೈಜ್ಞಾನಿಕವಾಗಿ ಹಾಳು ಮಾಡ್ಕೊಂಡ್ರು ನಾವೇ. ಯಾಕಂದರೆ ಶಿಸ್ತನ್ನು ಕಳಿಸಿಲ್ಲ, ವಂಶ ಏನಂತ ತಿಳಿಸಿಲ್ಲ, ಮನೆಯಲ್ಲಿ ಹಿರಿಯರು ಎಲ್ಲ ಫ್ರೀಡಮ್ ಕೊಟ್ಬಿಟ್ರು. ಎಜುಕೇಟೆಡ್ ಹೆಂಗಿತ್ತು, ಅನ್ಎಜುಕೇಟೆಡ್ ಇದ್ದ ಯಾವ ಥರ ಇತ್ತು, ಯಾವುದೂ ಇಲ್ಲವೇ ಇಲ್ಲ. ಈಗ ನಾವು ಎಜುಕೇಟೆಡ್ ಅಂತ ಹೇಳ್ಕೊತೀವಿ ಗುರುಗಳ ಕರೆ, ಆದರೆ ಎಜುಕೇಟೆಡ್ ಅಂತ ಹೇಳ್ಕೊಳ್ಳೋರೆ ಅನ್ಎಜುಕೇಟೆಡ್ ಥರ ಕೆಲವೊಂದು ವಿಷಯಗಳಲ್ಲಿ ಹೇಳುತ್ತಾರ ಅಂತ ಭಾಳ ಫೇಲ್ ಆಗಿದ್ದಾರೆ. ನಮಸ್ಕಾರ, ನಾನು ಜಗದೀಶ್ ಮುಖಿ. ಇವತ್ತು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಜೀವನದಲ್ಲಿ ಏನೋ ಏರುಪೇರಾದಾಗ ನಾವು ಭವಿಷ್ಯ ಜ್ಯೋತಿಷ್ಯ ಅಂತ ನಾವು ಮೊರೆ ಹೋಗ್ತೀವಿ. ಸೊ ಅದ್ರ ಬಗ್ಗೆ ಸುಮಾರು ಜನರಿಗೆ ಒಂದು ಅವ್ರದ್ದೇ ಆದ ನಂಬಿಕೆಗಳಿದ್ದಾವೆ. ಕೆಲವೊಬ್ಬರಿಗೆ ಮೂಢನಂಬಿಕೆ ಅಂತ ಆಗಿರ್ಬೋದು, ಕೆಲವೊಬ್ಬರಿಗೆ ಅದರ ಪರವಾಗಿ ಒಂದು ಒಳ್ಳೆಯ ಅಭಿಪ್ರಾಯಗಳಾಗಿರ್ಬೋದು. ಎಲ್ಲ ಥರದ ಪರ ವಿರೋಧ ಈ ಥರ ಅಭಿಪ್ರಾಯಗಳಿದ್ದಾವೆ. ಅಸ್ಟ್ರಾಲಜಿ, ಜ್ಯೋತಿಷ, ಭವಿಷ್ಯ ಹೀಗೆಲ್ಲ ಬಂದಾಗ. ಸೊ ಅದ್ರ ಬಗ್ಗೆ ಈ ಥರದ ಸಂದೇಹಗಳನ್ನು ಕ್ಲಿಯರ್ ಅಂದರೆ ಈ ಥರ ಸಂದೇಹಗಳನ್ನು ತಿಳಿಗೊಳಿಸುವುದಕ್ಕಾಗಿ ನಾವಿವತ್ತು ನಿಮ್ಮ ಮುಂದೆ ಹುಬ್ಬಳ್ಳಿ ನಗರದ ಖ್ಯಾತ ಜ್ಯೋತಿಷಿಗಳಾದಂಥ ಕಿರಣ್ ಗುರುಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಗುರುಗಳೇ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ, ನಮ್ಮ ಮುಖಿ ಸ್ಟುಡಿಯೋಗೆ ನಿಮಗೆ ಸ್ವಾಗತ. ನಮಸ್ಕಾರ ಗುರುಗಳೇ. ಈಗ ನೇರವಾಗಿ ವಿಷಯಕ್ಕೆ ಹೋಗ್ಬಿಡೋಣ. ಜ್ಯೋತಿಷ್ಯ, ಭವಿಷ್ಯ, ಜಾತಕ ಈ ಮೂರು ವಿಷಯಗಳು ಏನು ವಿಭಿನ್ನವಾಗಿದ್ದಾವ ಅಥವಾ ಇದು ಒಂದಕ್ಕೊಂದು ಲಿಂಕ್ ಇದೆಯಾ, ಹೇಗೆ? ಈಗ ನೋಡಿ, ಜ್ಯೋತಿಷ್ಯ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಬೆಳಕೆ ಜ್ಯೋತಿಷ್ಯ. ಸೊ ಇವತ್ತು ಬೆಳಕು ಇಲ್ಲದೆ ಇರತಕ್ಕಂಥ ಮನೆ ಯಾವುದೂ ಇಲ್ಲ, ಕತ್ತಲಿರತಕ್ಕಂಥ ಮನೆಯೂ ಯಾವುದೂ ಇಲ್ಲ. ಸೊ ಅದೇ ಪ್ರಕಾರವಾಗಿ ಜ್ಯೋತಿಷ್ಯ ಎಂಬುದು ಪ್ರತಿಯೊಬ್ಬರಿಗೂ ಬೆಳಕಾಗಬೇಕು, ಅದು ಮಾದರಿ ಆಗಬೇಕಾಗಿರ್ತಕ್ಕಂಥದ್ದೇ ವಿಚಾರದಲ್ಲಿ ಬರತಕ್ಕಂಥ ಜ್ಯೋತಿಷ್ಯ. ಇನ್ನು ಜಾತಕ ಅಂತ ಹೇಳಿದರೆ ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ನೋಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಯಾವ ಥರ ನಮ್ಮ ಜಾತಕದಲ್ಲಿ ಯಾವ ಗ್ರಹಗತಿಗಳು ಬದಲಾವಣೆ ಆಗ್ತಾ ಇದೆ ಅಂತ ನೋಡ್ತಕ್ಕಂಥದ್ದೇ ಜಾತಕ. ಇನ್ನು ಭವಿಷ್ಯದ ಬಗ್ಗೆ ನಾವು ವಿಚಾರ ಮಾಡ್ತಕ್ಕಂಥದ್ದಾದರೆ, ಇನ್ನು ಭವಿಷ್ಯದ ಬಗ್ಗೆ ನಾವು ಸೈಂಟಿಫಿಕ್ ಆಗಿ ವಿಚಾರ ಮಾಡಿದ್ರೆ ಸೈನ್ಸಲ್ಲಿ ಹೇಳ್ತೀವಿ ನಾವು ಭವಿಷ್ಯ ಅಂತೇಳಿ. ಮುಂದೆ ಏನಾಗ್ಬೋದು ಅನ್ನೋ ತಿಳ್ಕೊಳತಕ್ಕಂಥದ್ದೇ ಭವಿಷ್ಯ ಅಂತ ಹೇಳ್ತೀವಿ ನಾವು. ಈ ಜಾತಕ, ಜ್ಯೋತಿಷ್ಯ ಮತ್ತು ಭವಿಷ್ಯ ಒಂದೇ ಅಧ್ಯಾಯದಲ್ಲಿ ಬರತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕನು ಪ್ರತಿಯೊಬ್ಬರಿಗೂ ಮನೆಗೂ ಬೇಕಾಗಿರ್ತಕ್ಕಂಥ, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು, ಪ್ರತಿಯೊಬ್ಬರ ಜೀವನಕ್ಕೂ ಆಧಾರವಾಗಿರ್ತಕ್ಕಂಥ ಸ್ತಂಭ ಇದು. ಓಕೆ ಗುರುಗಳೇ, ಇನ್ನೊಂದು ಈಗ ಸದ್ಯದ ಒಂದು ಸಾಮಾಜಿಕ ಪಿಡುಗು ಅಂತಾನು ಹೇಳ್ಬೋದು. ಅದು ಏನಂತಂದ್ರೆ ಹೆಣ್ಣು ಸಿಗಾಕತ್ತಿಲ್ಲ, ನಮ್ಮ ಹುಡುಗ ವಯಸ್ಸಿಗೆ ಬಂದಾನು, ಹೆಣ್ಣು ಸಿಗಾಕತ್ತಿಲ್ಲ. ಇದು ಭಾಳ ಕಡೆ ಕಾಮನ್ ಆಗ್ಬಿಡ್ತಾರೆ ಈಗ. ಮೊದಲು ಎಲ್ಲೋ ಆ ಥರ ಇಷ್ಟೊಂದು ಇದಿರಲಿಲ್ಲ. ಮೊದಲು ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಇತ್ತು. ಈಗ ಗಂಡ್ಮಕ್ಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಈ ಥರ ವಿಷಯವಾಗಿ ನಿಮ್ಮ ಕಡೆನೂ ಪರಿಹಾರಕ್ಕಂತ ಜನ ಬಂದಿರ್ತಾರೆ. ಸೊ ಇದಕ್ಕೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆಯಾ, ಹೇಗೆ? ನೋಡಿ, ಈಗ ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ಲದೆ ಅನ್ನತಕ್ಕಂಥದ್ದು ಯಾವ ವಿಷಯಕ್ಕೂ ಪರಿಹಾರ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ಈಗ ಮದುವೆ ವಿಚಾರವಾಗಿ ಅಷ್ಟೇ ಅಂತ ಹೇಳಿದ್ರೆ, ಈಗ ನೋಡಿ, ಮದುವೆ ವಿಚಾರದ ವ್ಯಕ್ತಿಗತವಾಗಿ ಹೋಗುತ್ತೆ, ಮನೆಗತವಾಗಿ ಬಂದಿರುತ್ತೆ, ಅಂದರೆ ವಂಶಗತವಾಗಿ ಹೋಗಿರುತ್ತೆ. ಅವರು ವಿಚಾರವಾಗಿ ನೋಡ್ತಾ ಇದ್ರೆ ಈಗ ಸುಮಾರು ಜನಕ್ಕೆ ಮದುವೆನೇ ಆಗ್ತಾ ಇಲ್ಲ, ಗಂಡಿಗೂ ಆಗ್ತಾ ಇಲ್ಲ, ಹೆಣ್ಣಿಗೂ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಮೊದಲು ಹೆಣ್ಣು ಅವಿದ್ಯಾವಂತೆ ಇದ್ದಳು, ಇವಾಗ ವಿದ್ಯಾವಂತಿದ್ದಾಳೆ. ಅವಳದೇ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇದೆ, ಅವಳದೇ ಆಗಿರ್ತಕ್ಕಂಥ ರೀತಿ ರಿವಾಜಲ್ಲಿ ಹೋಗ್ತಾ ಇರ್ತಾರೆ ಅವರು. ಈಗ ಹುಡುಗರದ್ದು ಯಾವ ಥರ ಆಗಿದೆ, ಕ್ವಾಲಿಫಿಕೇಶನ್ ಕಡಿಮೆ ಆಗ್ತಾ ಇದೆ. ಇಲ್ಲಿ ಅವರು ಡಿಮ್ಯಾಂಡ್ ಅವರು ಲೆಕ್ಕ ಮಾಡ್ತಾರೆ, ಇವರು ಡಿಮ್ಯಾಂಡ್ ಇವರು ಲೆಕ್ಕ ಮಾಡ್ತಿದ್ದಾರೆ. ಡಿಮ್ಯಾಂಡ್ ವಿಚಾರವಾಗಿ ನೋಡ್ತಾ ಇದ್ದಾರೆ. ಕೆಲವೊಬ್ಬರು ಜಾತಕಗಳಲ್ಲೂ ದೋಷ ಇರ್ತವೆ. ಜಾತಕದಲ್ಲಿ ನೋಡಿ, ಕುಜ ದೋಷ ಇರುತ್ತೆ, ಮಾಂಗಲ್ಯ ಕರಿಮಣಿ ದೋಷ ಬರುತ್ತೆ, ವಂಶ ಪಾರಂಪರಿಕ ದೋಷ ಬರುತ್ತೆ. ಆಮೇಲೆ ಇವರಲ್ಲಿ ನಾಗದೋಷ, ಸರ್ಪದೋಷಗಳನ್ನು ಉಂಟಾಗತಕ್ಕಂಥ ಸಂದರ್ಭವೂ ಇರುತ್ತೆ. ಈ ದೋಷಗಳು ಪ್ರತಿಯೊಬ್ಬರು ಕೂಡ ಅದನ್ನು ವಿಚಾರ ಮಾಡಿ ಜಾತಕನ ಪರಿಶೀಲಿಸಿದಾಗ ದೋಷಗಳು ನಿವಾರಣೆ ಆಗ್ತವೆ, ಮದುವೆನೂ ಕೂಡ ಆಗಿರ್ತವೆ. ಈ ಥರ ವಿಷಯಗಳಲ್ಲಿ ಅಂದಾಜು ಎಷ್ಟು ಜನರಿಗೆ ಪರಿಹಾರ ಸಿಕ್ಕಿರ್ಬೋದು? ಅಂದರೆ ಈಗ ಒಂದು 100 ಜನ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ ಅನ್ಕೊಳ್ಳೋಣ ಗುರುಜಿ, ಮದುವೆ ಆಗದೆ ಇರೋರು. 100 ಜನರಿಗೂ ಪರಿಹಾರ ಸಿಗುತ್ತಾ ಅಥವಾ ಹೇಗೆ? ಗುರುಗಳೇ, ಒಂದು ಪರಿಹಾರ ಅನ್ನತಕ್ಕದ್ದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಪರಿಹಾರ ಎಂಬತಕ್ಕಂಥದ್ದು ಮನುಷ್ಯನ ಮೇಲೆ ಡಿಪೆಂಡ್ ಇರುತ್ತೆ. ಆ ಮನುಷ್ಯ ಅದನ್ನು ವ್ಯತಿರಿಕ್ತವಾಗಿ ಅದನ್ನು ಪ್ರೀತಿಸಿ ಪರಿಹಾರ ತೊಗೊಳ್ಬೇಕು. ಪ್ರೀತಿಸದೇ ಇದ್ರೆ ಪರಿಹಾರ ಆಗೋದಿಲ್ಲ. ಅದೇ ಪ್ರಕಾರವಾಗಿ ಇದಕ್ಕೆ ಪರಿಹಾರ ಕಂಡುಕೊಂಡು ಅವನು ಒಳ್ಳೆ ದಾರಿ ಹೋಗಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದ್ದಾವೆ. ಆ ಉದಾಹರಣೆಗಳಲ್ಲಿ ಈಗ ದೋಷ ಯಾವ ಥರ ಇರುತ್ತೆ, ಈಗ ಸರ್ಪದೋಷ ಐತೆ ಅಂತ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯಲ್ಲಿ ಮಾಡಿಸ್ಬೋದು. ಕುಜದೋಷಕ್ಕೂ ಪೂಜೆ ನಿವಾರಣೆ ಇದೆ. ಅಲ್ಲಿ ಆಶ್ಲೇಷ ಬಲಿದಾನ ಪೂಜೆಗಳಿದ್ದಾವೆ. ವಿಧಿವಿಧಾನ ಪ್ರಕಾರವಾಗಿ ಒಂದು ಬಿಟ್ಟು 4 ಥರ ವಿಧಾನಗಳಿದ್ದಾವೆ. ಪ್ರತಿಯೊಂದಕ್ಕೂ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪೂಜೆ ವಿಧಾನಗಳಿರ್ತವೆ. ಅದನ್ನು ಪ್ರೀತಿಸಿ ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಇದಕ್ಕೆ ಫುಲ್ ಸ್ಟಾಪ್ ಸಿಗ್ಬೋದು. ಗುರುಗಳೇ, ಪರಿಸ್ಥಿತಿ, ಗ್ರಹಗತಿ ಇವೆರಡಕ್ಕೂ ಲಿಂಕ್ ಇದೆಯಾ? ಖಂಡಿತವಾಗೂ. ಯಾಕಂದರೆ ಗ್ರಹಗತಿಗಳ ತಕ್ಕಂತೆಯೇ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗ್ತವೆ.
ಅದನ್ನು ನಾವು ಹುಟ್ಟಿದಾಗ ಡೇಟ್ ಆಫ್ ಬರ್ತ್ ಮೇಲೆ ಜಾತಕ ತೆಗಿತೀವಿ. ಆ ಸಂದರ್ಭದಲ್ಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಜಾತಕ ತೆಗೆದಾಗ ಜಾತಕದಲ್ಲಿ ಲಗ್ನ ಕುಂಡಲಿ ಅಂತ ನೋಡ್ತೀವಿ ನಾವು. ಆ ಲಗ್ನ ಕುಂಡಲಗಳಲ್ಲಿ ಭಾವಗಳಲ್ಲಿ ಯಾವ ಗ್ರಹಗತಿಯು ಯಾವ ಮನೇಲಿ ಇರ್ತವೆ, ಯಾವ ಕರ್ಮದೋಷ ಇದೆ, ಯಾವ ಕರ್ಮಫಲಗಳು ನಡೀತಾ ಇದ್ದಾವೆ, ಯಾವುದು ಒಂದು ಒಳ್ಳೆ ಸ್ಥಾನದಲ್ಲಿದೆ ಗ್ರಹಗತಿಗಳು, ಇದನ್ನೆಲ್ಲ ನಾವು ನೋಡಿದಾಗಲೇ ಮುಂದೆ ಪರಿಸ್ಥಿತಿನ ಅವಲೋಕನೆ ಮಾಡ್ಲಿಕ್ಕೆ ಆಗೋದು. ಅಂದರೆ ಇದು ಒಂದಕ್ಕೊಂದು ಲಿಂಕ್ ಇದ್ದೇ ಇದೆ. ಖಂಡಿತವಾಗ್ಲೂ ಇದೆ. ಸರಿ ಗುರುಗಳೇ, ಈಗ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ರಿ ನೀವು. ಹೌದು. ಬಹಳಷ್ಟು ಜನರ ಭವಿಷ್ಯ ಅವರ ಹುಟ್ಟಿದ ಗಳಿಗೆ ಮೇಲೆ ನಿಂತಿರುತ್ತೆ. ಖಂಡಿತವಾಗ್ಲು. ಅದ್ರ ಬಗ್ಗೆ ಹೇಗೆ ಪ್ರೆಡಿಕ್ಟ್ ಮಾಡ್ತೀರಾ ನೀವು ಹುಟ್ಟಿದ ಜನ್ಮದ ಅದ್ರ ಮೇಲೆ? ಈಗ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಇವತ್ತು ಮಗು ಹುಟ್ಟಿರ್ತಕ್ಕಂಥ ಗಳಿಗೆ ಮತ್ತು ಸಮಯ ತೊಗೊಳ್ತೀವಿ, ನಾವು ಸ್ಥಳ ತೊಗೊಳ್ತೀವಿ. ಇದರ ಮೇಲೆ ನಾವು ಆ ಸಮಯದಲ್ಲಿ ಯಾವ ನಕ್ಷತ್ರ ಇದೆ, ಯಾವ ನಕ್ಷತ್ರದಲ್ಲಿ ಜನ್ಮವಾಗಿದೆ, ಆ ನಕ್ಷತ್ರ ಎಷ್ಟನೇ ಚರಣದಲ್ಲಿ ಹುಟ್ಟಿದ್ದಾನೆ, ಆ ನಕ್ಷತ್ರ ದೋಷ ಇದೆಯೋ ಇಲ್ವೋ, ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನೋಡಬೇಕಾಗುತ್ತೆ. ಅದು ನೋಡಿದಾಗಲೇ ದೋಷ ಇದ್ದರೆ ದೋಷಕ್ಕೆ ಪರಿಹಾರ ತಿಳಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆಂದರೆ ದೋಷದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದರೆ ಮೂಲ ನಕ್ಷತ್ರ, ಮಗ ನಕ್ಷತ್ರ ಮತ್ತು ಅಶ್ವಿನ ನಕ್ಷತ್ರಗಳಿಗೆ, ರೇವತಿ ನಕ್ಷತ್ರಗಳಿಗೆ ಕೆಲವೊಂದು ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರಗಳಿಗೆಲ್ಲ ದೋಷಗಳು ಬರುತ್ತೆ. ಅಂದರೆ ಹುಟ್ಟಿದಾಗ ದೋಷಗಳು ಬರ್ತವೆ, ಕೆಲವೊಂದು ನಕ್ಷತ್ರಗಳಿಗೆ ದೋಷವಾಗಿ ಬರೋದಿಲ್ಲ. ಸೊ ಈ ದೋಷಗಳು ಬಂದಾಗ ನಾವು ವ್ಯತಿರಿಕ್ತವಾಗಿರ್ತಕ್ಕಂಥ ಆ ದೋಷ ನಿವಾರಣೆ ಮಾಡಲಿಕ್ಕೆ ದೇವಸ್ಥಾನ ಮತ್ತು ಅರ್ಚಕರು ಮತ್ತು ಸ್ವಾಮಿಗಳಂತ, ಈ ಕಡೆ ನಾವೆಲ್ಲ ಐನ್ಯರು ಅಂತ ಹೇಳ್ತೀವಿ ಸ್ವಾಮಿಗಳಿಗೆ, ದಾನ ಧರ್ಮ ಮಾಡ್ತಕ್ಕಂದಿರುತ್ತೆ, ಗೋಮಾತ ಪೂಜೆ ಮಾಡೋದಿರುತ್ತೆ, ಬೆಳ್ಳಿ ದಾನ ಮಾಡೋದಿರುತ್ತೆ, ಬಟ್ಟೆ ವಸ್ತ್ರಗಳ ದಾನ ಮಾಡೋದಿರುತ್ತೆ. ಇವನ್ನೆಲ್ಲನೂ ಕೂಡ ನಾವು ದಾನ ಮಾಡಬೇಕಾಗುತ್ತೆ. ಅಂದರೆ ಹುಟ್ಟಿದಾಗಲೇ ಮಗುನ ನಾವು ದೋಷದಿಂದ ಮುಕ್ತಿಗೊಳಿಸಿದ್ರೆ ಮುಂದೆ ಯಾವುದೇ ರೀತಿ ಪರಿಸ್ಥಿತಿ ಕೆಟ್ಟದ್ದು ಬರೋದಿಲ್ಲ. ಸೊ ಈ ಕರ್ಮದೋಷ ಏನಾಗುತ್ತೆ, ಸಪೋಸ್ ಆಗಿ ಇವರು ದೋಷನ ನಿವಾರಣೆ ಮಾಡ್ಕೊಳ್ಳದೇ ಇದ್ದಾಗ ಅದು ಒಂದಕ್ಕೆ ಒಂದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಹೆಜ್ಜೆಗೂ ತೊಂದರೆ ಆಗ್ತಾ ಹೋಗುತ್ತೆ. ಇನ್ನೊಂದು ಗುರುಗಳೇ, ಈಗ ಅಸ್ಟ್ರಾಲಜಿ ಅಂತ ಬಂದಾಗ ಹಾಗೆ ನಾನು ಕೇಳಲ್ಪಟ್ಟೆ, ವೆಸ್ಟರ್ನ್ ಅಸ್ಟ್ರಾಲಜಿ ಅಂತ ಬರುತ್ತೆ, ವೇದಿಕ್ ಅಸ್ಟ್ರಾಲಜಿ ಅಂತ ಬರುತ್ತೆ, ಚೈನೀಸ್ ಅಸ್ಟ್ರಾಲಜಿ ಅಂತ ಬರುತ್ತೆ. ಅಂದರೆ ಮೇನ್ ಇದು. ಖಂಡಿತ. ಸೊ ನಮ್ಮ ಭಾರತ ದೇಶದಲ್ಲಿ ಏನಾಗುತ್ತೆ, ವೇದಿಕ್ ಅಸ್ಟ್ರಾಲಜಿನೇ ಆಲ್ಮೋಸ್ಟ್ ಎಲ್ಲರೂ ಫಾಲೋ ಮಾಡ್ತಾರೆ. ಸೊ ಈ ಏನು ಸಿಮಿಲಾರಿಟಿ ಇದೆಯಾ ಈ ಮೂರು ಅಸ್ಟ್ರಾಲಜಿಗೂ? ಹೇಗೆ ಬದಲಾವಣೆ ಅಂತ ಏನಿರೋದಿಲ್ಲ, ಆ ದೇಶದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದೊಂದು ವಿಧಾನಗಳವು. ಈಗ ನೋಡಿ, ನಮ್ಮಲ್ಲಿ ವೈದಿಕ ಜ್ಯೋತಿಷ್ಯನೇ ನಾವು ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡ್ತೇವೆ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಹೋಮ ಹವನಗಳು ಶಾಸ್ತ್ರೋಕ್ತವಾಗಿ ನಡೀತವೆ, ಅಲ್ಲಿ ಹೋಮ ಹವನಗಳು ನಡೆಯೋದಿಲ್ಲ. ಈಗ ಚೈನೀಸ್ ಅಂತ ಹೇಳಿದರೆ ಅವರು ಒಂದು ಮರಗಳನ್ನು, ಗಿಡಗಳನ್ನು, ಒಂದು ಸ್ಟ್ಯಾಚ್ಯೂಗಳನ್ನು ಪ್ರಮೋಟ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ನಾವು ಹೋಮ ಹವನ ಮತ್ತು ಶಾಸ್ತ್ರೋಕ್ತವಾಗಿ ಮಂತ್ರಗಳನ್ನು ಪಠನೆ ಮಾಡ್ತೀವಿ. ಬೀಜಾಕ್ಷರ ಮಂತ್ರಗಳಿರ್ತವೆ. ಪ್ರತಿಯೊಂದನ್ನು ನಾವು ಅದನ್ನು ಪಠನೆ ಮಾಡಿದ್ರೆ ಅದರ ಶಕ್ತಿ ನಾವು ಅನುಭವಿಸ್ತೀವಿ. ಯಾವುದೂ ಕೂಡ ಬೇರೆ ದೇಶಗಳಲ್ಲಿ ನಡೆಯತಕ್ಕಂಥ ಜ್ಯೋತಿಷ್ಯ ಯಾವುದೂ ಇರೋದಿಲ್ಲ. ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ವೈದಿಕ ಶಾಸ್ತ್ರ ಮತ್ತು ಭೌಗೋಳಿಕ ಶಾಸ್ತ್ರ ನೋಡ್ತೀವಿ ನಾವು. ಅಂದರೆ ಭೌಗೋಳಿಕ ಶಾಸ್ತ್ರವಾಗಿ ನೋಡ್ತಾ ಇದ್ರೆ ನಾವೀಗ ಪ್ರಪಂಚದಲ್ಲಿ ನಡೆಯತಕ್ಕಂಥ ಆಗುಹೋಗುಗಳ ಬಗ್ಗೆನೂ ಹೇಳ್ತಾರೆ. ಕಾಲಜ್ಞಾನದಲ್ಲೂ ಇದೆ ಕೂಡ. ಸೊ ಇವಾಗ ನಡೆಯತಕ್ಕಂಥ ವಿಚಾರದಲ್ಲಿ ನಾವು ವೈದಿಕ ಜ್ಯೋತಿಷ್ಯನ ಪ್ರಮೋಟ್ ಮಾಡೋದೇ ನಮ್ಮ ದೇಶದಲ್ಲಿ ಪ್ರಾಮುಖ್ಯತೆ ಇದೆ. ಸೊ ಆದ್ದರಿಂದ ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ನಾವು ಬೇರೆ ದೇಶಗಳ ವಿಚಾರವಾಗಿ ಮಾಡೋದಕ್ಕಿಂತ ನಾವು ಈಗ ನೋಡಿ ಕೆಲವೊಬ್ರು ಪಿರಾಮಿಡ್ ತಂದಿಡ್ತಿದ್ದಾರೆ, ಅದನ್ನು ನಡೀತಾರೆ. ಸೊ ಇದೆ, ಅದು ಪರದೇಶದ್ದು. ನಮ್ಮ ದೇಶದಲ್ಲಿ ಹೋಮ ಹವನಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದ್ರಿಂದ ಪರಿಸರನೂ ಕೂಡ ಶುದ್ಧವಾಗಿರುತ್ತೆ. ಸೊ ಆದ್ದರಿಂದ ವೈದಿಕ ಜ್ಯೋತಿಷ್ಯ ಏನಿದೆಯಲ್ಲ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಜ್ಯೋತಿಷ್ಯ ಆಗುತ್ತೆ. ಗುರುಗಳೇ, ಇನ್ನೊಂದು ಈ ವಿಷಯ ನನಗೆ ಭಾಳ ದಿನದಿಂದ ಕಾಡ್ತೈತೆ. ಅಂದ್ರೆ ನಾವು ಚಿಕ್ಕವರಿದ್ದಾಗ ಪೇಪರಲ್ಲೆಲ್ಲ ನೋಡ್ತಿದ್ವಿ, ಅಡ್ವರ್ಟೈಸ್ಮೆಂಟ್ ಬರ್ತಿದ್ವಿ. ಈಗೆಲ್ಲ ಬಿಡಿ, ಈಗ ಆನ್ಲೈನ್ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಬಿಟ್ಟಿದೆ. ಈ ವಶೀಕರಣ ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅಥವಾ ಹೇಗೆ? ಸರ್, ಖಂಡಿತವಾಗ್ಲೂ ಇದೆ. ನಾವು ಯಾವುದು ಇಲ್ಲ ಅಂತೀವಲ್ಲ ಅದು ಕಾಣೋದಿಲ್ಲ, ಯಾವುದಿದೆ ಅಂತೀವಲ್ಲ ಅದು ಇರೋದು ಇಲ್ಲ. ಸೊ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವತ್ತು ನಡೆಯತಕ್ಕಂಥ ವಿಧಿವಿಧಾನ ಪ್ರಕಾರ ನೋಡ್ತಾ ಇದ್ದರೆ ಈಗ ಒಂದು ಫೋಟೋ ಇಟ್ಕೊಂಡು ಕೂಡ ವಶೀಕರಣ ಮಾಡ್ಕೊಳ್ಬೋದು. ಹಾಂ ಸರ್, ನೀವು ಫೋಟೋ ಅಂದಮೇಲೆ ಸರ್ ಒಂದು ಜಸ್ಟ್ ಒಂದು ಪನ್ನಿ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಾನು. ಒಬ್ಬರು ನಮ್ಮ ಫ್ರೆಂಡಿಗೆ ಆನ್ಲೈನ್ ಫೋನ್ ಕಾಲಲ್ಲಿ ಒಬ್ಬರು ಜ್ಯೋತಿಷ್ಯ ಅವರು ಕಾಂಟ್ಯಾಕ್ಟ್ ಮಾಡಿ ಏನೋ ಇಲ್ಲ ನಾವು ವಶೀಕರಣ ಎಲ್ಲ ಮಾಡಿಕೊಡ್ತೀವಿ ಅಂದಾಗ ಇವನು ಸ್ವಲ್ಪ ಏನೋ ನಮ್ಮ ಭಾಷೆದವರು ಹೇಳೋದಾದ್ರೆ ಮಂಗ್ಯ ಬುದ್ಧಿ ಹುಡುಗ. ಇವನೇನು ಮಾಡೋನು, ಫೋಟೋ ತೋರಿಸಿದ್ರೆ ನೀವು ವಶೀಕರಣ ಮಾಡ್ತೀರಿ ಅಂತ ಕೇಳೋರು. ನೀವು ಯಾರದೇ ಫೋಟೋ ಇದು ಮಾಡಿರಿ, ನಾನು ವಶೀಕರಣ ಮಾಡಿಕೊಡ್ತೀನಿ. ಅವಾಗ ಇವನೇನು ಮಾಡ್ಯಾನು, ಸನ್ನಿ ಲಿಯೋನ್ ಫೋಟೋ ಹಾಕ್ಯಾನ್ರಿ ಅವ್ರಿಗೆ. ಈ ಥರ ಫನ್ನಿ ಇನ್ಸಿಡೆಂಟ್ ಆಗುತ್ತೆ. ಅದಕ್ಕೆ ನಾನು ನಿಜವಾಗ್ಲೂ ಅದು ವಶೀಕರಣ ಆಗೋದಾಗಿದ್ರೆ ಅದು ಆಗ್ಬಹುದಿತ್ತಲ್ಲ ಅಂತ ಅನ್ನೋದು ಅಷ್ಟೇ. ಪರ್ಟಿಕ್ಯುಲರ್ ಪರ್ಸನ್ಸ್ ಇರ್ತಾರೆ ವಶೀಕರಣದ್ದೇ ಅಂತ ಹೇಳಿ. ಸೊ ಆ ಪರ್ಸನ್ಸ್ಗಳು ಯಾವ ಥರ ಇರ್ತಾರೆ ಅಂದರೆ, ನೋಡಿದ ತಕ್ಷಣ ವ್ಯಕ್ತಿತ್ವ ಬಗ್ಗೆ ವಿಚಾರ ಮಾಡ್ತಾರೆ. ಒಂದು ರಕ್ತ ಸಂಬಂಧ, ಒಂದು ಅವ್ರು ಏನಾಗಬೇಕು, ಇವ್ರ ಜೊತೆ ಸಂಪರ್ಕದಲ್ಲಿ ಇದಾರೋ ಇಲ್ಲೋ, ಇವನ್ನೆಲ್ಲನೂ ಕೂಡ ತಿಳುವಳಿಕೆ ಇದ್ರೆ ಮಾತ್ರ ವಶೀಕರಣ ಪೂಜೆ ಮಾಡ್ಲಿಕ್ಕೆ ಅರ್ಹತೆ ಇರುತ್ತೆ ಅವನಿಗೆ. ಅಂದರೆ ಈಗ ಸುಮ್ಮನೆ ಯಾರೋ ಸಂಬಂಧ ಇಲ್ಲದೆ ಇರೋರ್ನೆಲ್ಲ ವಶೀಕರಣ
ಆಗಲ್ಲ. ಈಗ ಬೈ ಚಾನ್ಸ್ ಅವನು ತಮ್ಮ ರಿಲೇಷನಲ್ಲೂ ಅಥವಾ ತಾನು ಪ್ರೀತಿಸಿದ ಹುಡುಗಿನೋ ತನ್ನ ಸಂಪರ್ಕದಲ್ಲಿರೋರ್ನ ಏನಾದರೂ ತಾನು ಬಯಸಿದರೆ ಅದು ಮಾಡ್ಬೋದು ಅಂತ ನೀವು ಹೇಳ್ತೀರಿ. ವಾಸ್ತು, ಯಾಕಂದರೆ ನಾವೊಂದು ಮನೆ ಕಟ್ಸುವಾಗ ವಾಸ್ತು ಬಗ್ಗೆ ಬಹುಶಃ ನಮ್ಮ ದೇಶದಲ್ಲಿ ತಲೆ ಕೆಡಿಸ್ಕೊಂಡಷ್ಟು ಬೇರೆ ಯಾವ ದೇಶದಲ್ಲಿ ಕೆಡಿಸ್ಕೋತಾರಲ್ಲ ಗೊತ್ತಿಲ್ಲ. ಅದು ಭಾಳ ಪ್ರಾಮುಖ್ಯತೆ ಅಂತ ಭಾವಿಸ್ತೀವಿ ನಾವು. ಇದು ಹೇಗೆ, ಇದು ನಿಜವಾಗ್ಲೂ ಇದು ಅವಶ್ಯಕತೆ ಇದೆಯಾ ವಾಸ್ತು? ಖಂಡಿತವಾಗ್ಲೂ ವಾಸ್ತು ಬಗ್ಗೆ ನಾವು ಹೇಳಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಯಾಕಂದರೆ ಕೆಲವೊಂದಿಷ್ಟು ಜನಗಳಿಗೆ ವಾಸ್ತು ಅಂದರೆ ಏನಂತ ತಿಳುವಳಿಕೆ ಇರೋದಿಲ್ಲ. ಯಾವ ಸ್ಥಾನ ಯಾವ ಗ್ರಹಕ್ಕೆ ಕೊಡಬೇಕನ್ನತಕ್ಕಂಥದ್ದು ಮೂಲವಾಗಿ ತಿಳ್ಕೊಂಡ್ರೆ ವಾಸ್ತುಗೆ ಬಹಳ ಪ್ರಾಮುಖ್ಯತೆ ಸಿಗುತ್ತೆ, ಆ ಮನೆಯೂ ಬೆಳೆಯುತ್ತೆ. ಕೆಲವೊಬ್ಬರಿಗೆ ತಮ್ಮ ಅರಿವಿಲ್ದೇ ಕೆಲವೊಬ್ರು ಎಷ್ಟೋ ಜನ ಇಂಜಿನಿಯರ್ಸ್ಗಳು ತಪ್ಪು ಮಾಡ್ತಾ ಇದ್ದಾರೆ. ಅಂದರೆ ವಾಸ್ತು ಜೀವನಕ್ಕೆ ಮತ್ತು ಜೀವಕ್ಕೆ ಬಹಳ ಪ್ರಾಮುಖ್ಯತೆ ಕೊಡತಕ್ಕಂಥದ್ದು. ವಾಸ್ತುವಿನಲ್ಲಿ ಸ್ವಲ್ಪ ಎಲ್ಲೋ ಏರುಪೇರಾದ್ರೂ ಕೂಡ ಮನೆಯಲ್ಲಾಗತಕ್ಕಂಥ ಸಂಕಷ್ಟಗಳು ಯಾರು ಎದುರಿಸ್ಲಿಕ್ಕೆ ಆಗದಿರತಕ್ಕಂಥ ಸಂಕಷ್ಟನ ಎದುರಿಸಬೇಕಾಗುತ್ತೆ. ಸೊ ಆದ್ದರಿಂದ ನಮ್ಮ ದೇಶದಲ್ಲಿ ವಾಸ್ತುವಿಗೆ ಇರತಕ್ಕಂಥ ಪ್ರಾಮುಖ್ಯತೆ ಬೇರೆ ಯಾವ ದೇಶದಲ್ಲಿ ಸಿಗೋಕ್ಕೆ ಚಾನ್ಸೂ ಇಲ್ಲ, ಬರೋದೂ ಇಲ್ಲ. ಅದು ಗುರುಗಳಿಗೆ ವಾಸ್ತು ಅಂತ ಬಂದಾಗ ನೀವು ಆವಾಗಲೇ ಹೇಳಿದ್ರಿ ಭೌಗೋಳಿಕವಾಗಿ ವಾಸ್ತು ಅಂತ. ಈಗ ನಮ್ಮ ದೇಶದ ವಾಸ್ತು ಅಂತ ಕೆಲವೊಬ್ರು ಹೇಳ್ತಾರೆ, ನಮ್ಮ ದೇಶದ ವಾಸ್ತುವಿಂದ ಹಿಡಿದ್ಬಿಟ್ಟು ನಮ್ಮ ಮನೆಯ ವಾಸ್ತು ಇವಕ್ಕೇನಾದ್ರು ಲಿಂಕ್ ಇರುತ್ತಾ? ಅಂದರೆ ಈಗ ನಮ್ಮ ದೇಶದ ವಾಸ್ತು ಒಂದು, ಈಗ ನಾವು ಬರತ್ತು ವರ್ಷ ಅಂತ ನಾವೇನೋ ಈಗ ಮಂತ್ರ ಹೇಳುವಾಗ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಸೊ ನಮ್ಮ ದೇಶಕ್ಕೂ ಒಂದು ವಾಸ್ತು ಅಂತಿದೆ. ಸೊ ಅದಕ್ಕೂ ಮನೆ ವಾಸ್ತುಗೆ ಹೆಂಗೆ ಏನಾದರೂ ಲಿಂಕ್ ಇರುತ್ತಾ ಅಥವಾ ಹೇಗೆ? ಖಂಡಿತವಾಗ್ಲೂ ಇರುತ್ತೆ ರಾಯರೇ. ಏನಾಗುತ್ತಂತ ಹೇಳಿದ್ರೆ ನೋಡಿ, ಈಗ ನಮ್ಮ ಹುಬ್ಬಳ್ಳಿ ಭಾಗದಲ್ಲೇ ವಿಚಾರ ಮಾಡೋದಂತೆ. ಈಶಾನ್ಯ ಭಾಗ ಅಂಥೇಳಿ ನಾವು ಕೇಶಾಪುರ ಕಡೆ ಕರಿತೀವಿ. ಸೊ ಅಲ್ಲಿ ಕೇಶಾಪುರದಲ್ಲಿ ಯಾವ ಥರ ಇದೆ ಈಶಾನ್ಯ ಭಾಗ ಅಂದಾಗ, ಅದು ಈಶಾನ್ಯ ಭಾಗ ಯಾಕಾಯಿತು ಹಾಕಿದರೆ? ಅವಶ್ಯಕತೆ ಇರಲಿಲ್ವಲ್ಲ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಪೂರ್ವ ದಿಕ್ಕಿರತಕ್ಕಂಥದ್ದು ಕೋಲಾರ ಡಿಸ್ಟಿಕ್. ಹೌದು, ಪ್ರಥಮ ಸೂರ್ಯ ಬಿಂಬ ಆಗತಕ್ಕಂಥದ್ದೇ ಕೋಲಾರ ಡಿಸ್ಟಿಕ್ಕಿಂದ ಪ್ರಾರಂಭ ಆಗುತ್ತೆ. ಸೊ ನಾವು ಕೋಲಾರ ಡಿಸ್ಟಿಕ್ಕಿಂದ ಎತ್ತಿದ್ವಿ ಅಂತ ಹೇಳಿದ್ರೆ, ಮೇಲ್ಗಡೆಯಿಂದ ಸೂರ್ಯೋದಯ ಆಯ್ತು ಅಂತ ಹೇಳಿದ್ರೆ ಸೂರ್ಯಾಸ್ತ ಆಗತಕ್ಕಂಥದ್ದು ಕಾರವಾರ ಕಡೆಗೆ, ಅಂದರೆ ಸಮುದ್ರದ ದಂಡಿಗೆ ಆಗುತ್ತೆ. ಸೊ ಇದರಲ್ಲಿ ಅಕ್ಷಾಂಶ ರೇಖಾಂಶಗಳ ಪದ್ಧತಿನೂ ಇದೆ. ಓಕೆ. ಸೊ ಈ ರೇಖಾಂಶಗಳ ಮೇಲೇನೂ ಕೂಡ ಮಣ್ಣಿನ ಆಕರ್ಷಣೆ, ಕೆಲವೊಂದು ಕಡೆ ಕಪ್ಪು ಮಣ್ಣು, ಕೆಲವೊಂದು ಕಡೆ ಕೆಂಪು ಮಣ್ಣು ಇರುತ್ತೆ, ಕೆಲವೊಂದು ಕಡೆ ಮಟ್ಟಿ ಮಣ್ಣು ಅಂತ ಹೇಳ್ತೀವಿ ನಾವು ಈ ಕಡೆಗೆ. ಸೊ ಆ ಥರದ್ದು ಮಣ್ಣು ಇರುತ್ತೆ. ಈಗ ನೋಡಿ, ಈಗ ಕಪ್ಪು ಭೂಮಿಯಲ್ಲಿ ನಾವು ಮನೆ ಕಟ್ಟುವಾಗ ಸ್ಥಿರತೆಯಲ್ಲಿ ಮನೆ ಇರೋದಿಲ್ಲ, ಗಟ್ಟಿ ಭೂಮಿ ಇರೋದಿಲ್ಲ, ಮನೆ ಹಾಳಾಗಿ ಹೋಗುತ್ತೆ. ಆದ್ರೆ ವಾಸ್ತುವಲ್ಲಿ ಸ್ಟ್ರಾಂಗ್ ಇರುತ್ತೆ. ಕೆಂಪು ಭೂಮಿಯಲ್ಲಿ ಮಣ್ಣು ಸ್ಟ್ರಾಂಗ್ ಆಗಿರುತ್ತೆ, ಆದ್ರೆ ವಾಸ್ತು ಫೇಲ್ ಆಗಿರುತ್ತೆ. ಕೆಲವೊಂದು ಏರಿಯಾಗಳ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಏರಿಯಾಗಳು ಕೆಲವೊಂದು ಪೂರ್ವ ದಿಕ್ಕಿಗೆ ಸರಿಯಾಗಿರೋದಿಲ್ಲ, ಕ್ರಾಸ್ ಆಗಿರುತ್ತೆ. ಸೊ ಅಲ್ಲಿ ವಾಸ್ತು ಸಿಗೋದೇ ಇಲ್ಲ. ಮನೆ ಕಟ್ಟಬೇಕಾದ್ರೆ ಹೇಗೋ ಕಟ್ಬಿಡ್ತಾರೆ, ಅಲ್ಲಿ ಅನುಭವಿಸ್ತಕ್ಕಂಥ ನೋವು ಅವ್ರಿಗೆ ಗುರುತಿರುತ್ತೆ. ಹಾಗಾಗಿ ಒಂದು ಚಿತ್ರಣ ಅಂದರೆ ಆ ಮ್ಯಾಪ್ ಮಾಡಬೇಕಾದ್ರೆ, ಡಿಸೈನ್ ಮಾಡಬೇಕಾದ್ರೆ ಅದನ್ನೆಲ್ಲನೂ ಕೂಡ ಪರ್ಟಿಕ್ಯುಲರ್ ವಾಸ್ತು ಪ್ರಕಾರವಾಗಿಯೇ ರೆಡಿ ಆಗಬೇಕು. ಎನರ್ಜಿ ಅಂತ ಹೇಳ್ತಿರ್ತೀವಿ ನಾವು, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ. ಇದು ಹೇಗೆ ಅಂದರೆ, ಈಗ ಭವಿಷ್ಯದಲ್ಲಿ ನಾವು ಕೆಲವೊಂದು ಭವಿಷ್ಯದಲ್ಲಿ ಏನಾದ್ರು ಮಾರ್ಪಾಟ್ ಮಾಡ್ಕೊಂಡಾಗ ಈ ಎನರ್ಜಿ ಕ್ರಿಯೇಟ್ ಆಗುತ್ತಾ? ಅಂದರೆ ಈಗ ನನಗೆ ಯಾವುದೋ ಒಂದು ದೋಷ ಇರುತ್ತೆ, ಅದು ನೆಗೆಟಿವ್ ಎನರ್ಜಿ ಅಂದ್ಕೊಳ್ಳೋಣ. ಸೊ ನಾನು ನಿಮ್ಮ ಹತ್ರ ಬಂದು ಒಂದು ಪರಿಹಾರ ಮಾಡಿದಾಗ ಅದು ಬಹುಶಃ ನನಗೆ ಏನೇ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ಬೋದಾ? ಖಂಡಿತವಾಗ್ಲೂ ಆಗುತ್ತೆ. ಅದನ್ನು ನಾನು ಅವಾಗಲೇ ಹೇಳಿದೆ ನಿಮಗೆ, ಒಂದು ಮನುಷ್ಯನಿಗೆ ನಂಬಿಕೆ ಇರಬೇಕು, ಎದರಲ್ಲಾದರೂ ಒಂದರಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದಿರತಕ್ಕಂಥ ವ್ಯಕ್ತಿ ಅವನು ಏನು ಮಾಡಿದ್ರು ನೆಗೆಟಿವ್ನೇ ಆಗುತ್ತೆ ಅವನಿಗೆ. ಇವತ್ತು ನಾಸ್ತಿಕ ಮತ್ತು ಆಸ್ತಿಕ, ಆಸ್ತಿಕವಾದವನು ಪ್ರತಿಯೊಂದು ನಂಬ್ತಾನೆ, ನಾಸ್ತಿಕವಾದವನು ನಂಬೋದಿಲ್ಲ. ನಾಸ್ತಿಕವಾದ ಏನಕ್ಕೆ ನಂಬೋದಿಲ್ಲ ಅಂದರೆ ಅವನು ಎದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತು ಬರುತ್ತಾ ಹೋಗುತ್ತಾ. ಆದರೆ ಆ ನಾಸ್ತಿಕನಾದವನು ತನ್ನ ಜೀವನ, ದೇವರು, ದಿಂಡ್ರು, ಮನೆತನ, ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸ್ತಾರೆ ಆಸ್ತಿಕನಾದವರು. ಆದರೆ ಇದರಲ್ಲಿ ಹೆಂಗಿರುತ್ತೆ ಅಂದರೆ, ವ್ಯಕ್ತಿತ್ವ ದೇವ್ರ ಮೇಲೆ ಜ್ಞಾನ ಉಳ್ಳವನು ಪ್ರತಿಯೊಬ್ಬನು ಕೂಡ ಪ್ರತಿಯೊಂದು ನಂಬಿಕೆಯಲ್ಲಿ ಜೀವನ ಮಾಡ್ಬೋದು. ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇದ್ದವನು ಏನು ಮಾಡಿದ್ರು ಕೂಡ ಅವನು ಎದರಲ್ಲೂ ಕೂಡ ಸಕ್ಸಸ್ ಇರೋದಿಲ್ಲ. ಅವನಾಯ್ತು ಅವ್ನ ಕೆಲಸ ಅಷ್ಟೇ ಫೋಕಸ್. ಓಕೆ. ಇನ್ನೊಂದು ಗುರುಗಳೀಗ ಸೈನ್ಸ್, ವಿಜ್ಞಾನಕ್ಕೂ ಮತ್ತು ನಮ್ಮ ಜ್ಯೋತಿಷಕ್ಕೂ ಲಿಂಕ್ ಇದ್ದೇ ಇರುತ್ತೆ. ಯಾಕಂದ್ರೆ ಭಾಳ ಜನ ಹೇಳ್ತಾರೆ ಅವು ಎರಡೂ ಒಂದನ್ನು ಒಂದು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಹೌದು ಗುರುಗಳೇ, ನೋಡಿ, ವಿಜ್ಞಾನ ಎಂಬುದು ನಂತರ ಬಂದಿರತಕ್ಕಂಥದ್ದು, ವಿಜ್ಞಾನ ಮೊದಲೇ ಇರೋದು ಜ್ಯೋತಿಷ್ಯ. ಯಾಕಂದರೆ ಋಷಿ ಮುನಿಗಳ ಕಾಲದಿಂದನೂ ಸೂರ್ಯಗ್ರಹಣ ಯಾವ ಥರ ಇದೆ ಅಂತ ತಿಳಿಸ್ಕೊಟ್ಟಿರ್ತಕ್ಕಂಥ ಋಷಿ ಮುನಿಗಳು. ಆಮೇಲೆ ಬಂದಿರತಕ್ಕಂಥ ಸೈನ್ಸಲ್ಲಿ ಇವಾಗ ನೋಡ್ತೀವಿ ನಾವು, ಸೂರ್ಯ ನೋಡ್ತೀವಿ, ಚಂದ್ರ ನೋಡ್ತೀವಿ, ಚಂದ್ರ ಕಡೆ ಹೋಗ್ತಾ ಇದ್ದಾರೆ. ಆಗಿನ ಕಾಲದಲ್ಲೇ ಗರುಡದ ಮೇಲೆ ಹೋದವರು ಇದ್ದಾರೆ. ಸೊ ಇವತ್ತು ನಾವು ಏನು ಹೇಳ್ತೀವಿ, ಸೈನ್ಸ್ ಅಂದ್ರೇ ಜ್ಯೋತಿಷ್ಯ ಅಂದ್ರೆ ಸೈನ್ಸ್ ಅಂತ ಹೇಳ್ತಾರೆ ಕೆಲವೊಬ್ರು. ಆದರೆ ಸೈನ್ಸ್ಗೂ ಜ್ಯೋತಿಷ್ಯಗೂ ಭಾಳ ವ್ಯತ್ಯಾಸ ಆಗುತ್ತೆ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಪಂಚಾಂಗ ಪುಸ್ತಕಗಳನ್ನು ನೋಡ್ತಾ ಇದ್ರೆ ಇವರಲ್ಲಿ ಗ್ರಂಥಗಳು ಸಿಗೋದಿಲ್ಲ.
ಸೊ ಆದ್ರಿಂದ ಜ್ಯೋತಿಷ್ಯಕ್ಕೆ ಪ್ರಾಮುಖ್ಯತೆ ಭಾಳ ಸಿಗಬೇಕಾಗುತ್ತೆ. ಅಲ್ಲ ಅವರು ಎಕ್ಸಾಕ್ಟಾಗಿ ಇಂಥ ದಿನನೇ ಈ ಗ್ರಹಣ ಆಗುತ್ತೆ ಅಂತ ಅವಾಗೇ ಮಾಡಿಟ್ಬಿಟ್ಟಿದ್ರು, ಋಷಿ ಮುನಿಗಳು ಮಾಡಿಟ್ಟಿದ್ದಾರೆ. ಅದು ಹೆಂಗೆ ಮಾಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಸೈನ್ಸ್ ಇದೆ ಬಿಡಿ, ನಾವು ಟೆಕ್ನಾಲಜಿ ಇದೆ, ಏನೋ ಮಾಡ್ಬೋದು. ಅಷ್ಟೇ. ಆದರೆ ಅದು ಟೆಕ್ನಾಲಜಿ ಇಲ್ಲದೆ ಅದು ಹೆಂಗೆ ಮಾಡಿದ್ರು ಅಂತ ಅದೇ ಶಾಕ್ ಆಗುತ್ತೆ. ಇನ್ನೊಂದು ಗುರುಗಳಿಗೆ ಪ್ರಸಕ್ತವಾಗಿ ಹೇಳೋದಾದ್ರೆ AI ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಥರ ಬಂದ್ಬಿಡುತ್ತೆ. ಈಗ ನಾವು ಯಾವ್ದಾರ ವಿಡಿಯೋ ನೋಡ್ಬೇಕಾದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಏನು ಬರ್ತಾವೆ ಅಂದ್ರೆ ಹೆಚ್ಚು AI ಅಸ್ಟ್ರಾಲಜಿ ಬರ್ತಾ ಇದೆ. ಅದು ಹೇಗೆ ಸರ್ ಇವತ್ತು ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಟೆಕ್ನಾಲಜಿ ಮೇಲೆ ನಿಂತಿದೆ. ಕಂಪ್ಯೂಟರ್ಸ್ ಈಗ ಯುಗ ಚೇಂಜ್ ಆಗ್ತಾ ಇದೆ. ಇದು 5G ಯುಗ. ಈಗ ನೆಕ್ಸ್ಟ್ ಬರ್ತಕ್ಕಂಥ 6G ಆಗುತ್ತೆ ನಮ್ಮಲ್ಲಿ. ಈಗ ಆಲ್ರೆಡಿ ಕೆಲವೊಂದು ಕಡೆ ಫುಲ್ ಫಾಸ್ಟ್ ಇದೆ, ನಮ್ಗಿಂತ ಫಾಸ್ಟ್ ಇದೆ. ಇವತ್ತೇನಾಗ್ತಾ ಇದೆ ಅಂದರೆ ಈ AI ಅಂದರೆ ಸೈನ್ಸಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮಂದಿ ಕಂಪ್ಯೂಟರ್ ಸೈನ್ಸ್ ಕಲ್ತಿರ್ತಕ್ಕಂಥ ಎಷ್ಟೋ ಹಾಳಾಗಿ ಹೋಗ್ತಿದ್ದಾರೆ, ಕೆಲಸ ಇಲ್ಲದ ಹಾಳಾಗಿ ಹೋಗ್ತಾಯಿದ್ದಾರೆ. ಈ AI ಅನ್ನತಕ್ಕಂಥ ಮಾರ್ಕೆಟು ಮುಂದೆ ಒಂದಿನ ದೊಡ್ಡ ದೇಶನ ಆಳತಕ್ಕಂಥ ಒಂದು ಕಮ್ಯುನಿಕೇಷನ್ ಆಗುತ್ತೆ ಇದು. ಹೌದು. ಇದರಿಂದ ಉಪಯೋಗಿಸ್ಕೊಳ್ಳೋರು ಇದ್ದಾರೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಇದರಿಂದ ಮುಂದೆ ಆಗತಕ್ಕಂಥ ಪರಿಣಾಮ ಯಾವ ಥರ ಇರುತ್ತೆ ಅಂದರೆ ಕೆಟ್ಟದ್ದೇ ಜಾಸ್ತಿ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಅದನ್ನು AI ಒಂದು ವಿಡಿಯೋನ ನಂಬಬೇಕಾಗತಕ್ಕಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇಲ್ಲ, ನಿಜವಾಗ್ಲೂ ಹಂಗೆ ಇದೆ ಗುರುಗಳು. ಯಾಕಂದ್ರೆ ಈಗ ನಿಮ್ಮದೇ ಒಂದು ಫೋಟೋ ತೊಗೊಂಡ್ಬಿಟ್ಟು ನಾನು ಕೆಲವೊಂದು ಪ್ರಾಂಪ್ಟ್ ವರ್ಡ್ಸ್ ಕೊಟ್ಬಿಟ್ಟೆ ಅಂದರೆ ಸಾಕು, ಅದು ಹೆಂಗೆ ಬೇಕಂಗೆ ಕ್ರಿಯೇಟ್ ಆಗ್ಬಿಡುತ್ತೆ. ನೋಡೋದು ಅದು ನೈಜತೆಗೂ ಮತ್ತು ನಕಲಿ ಅಂದರೆ ಡುಪ್ಲಿಕೇಟ್ಗೂ ಡಿಫ್ರೆನ್ಸ್ ಇರಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತಾ ಇದೆ ಇವಾಗ AI. ಯಾಕಂದರೆ ಅದು AI ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ. ಹೌದು. ಸೊ ಅದನ್ನು ನಾವಾಗಿ ರೆಡಿ ಮಾಡ್ತಕ್ಕಂಥದ್ದು, ಅದನ್ನು ಅದಾಗಲೇ ಸೃಷ್ಟಿ ಆಗೋದಿಲ್ಲ. ಇವಾಗ ನಾವು ರೆಡಿ ಮಾಡಿದ್ವಿ ಅಂದ್ರೆ ಆ ಥರ ಇರುತ್ತೆ. ಆದರೆ ನಮ್ಮ ಜ್ಯೋತಿಷ್ಯ ವಿಚಾರವಾಗಿ ಅದು ಏನು ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಶಾಸ್ತ್ರ ಪದ್ಧತಿಯಾಗಿನೇ ಇರುತ್ತೆ, AI ಪದ್ಧತಿಯಾಗಿನೇ ಇರುತ್ತೆ. ಬಟ್ AI ಬಂದರೂ ಆ ಶಾಸ್ತ್ರೋಕ್ತವಾಗಿ ಅಲ್ಲಿರೋ ಅಂಶಗಳನ್ನು ತಗೊಂಡೆ AI ಅಂತ ಮಾಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ ಗುರು. ಹೌದು, ಖಂಡಿತವಾಗ್ಲೂ ಅದರಲ್ಲಿ ಎರಡು ಮಾತು ಬರೋದಿಲ್ಲ. ಗುರುಗಳೇ, ಈಗ ಎಷ್ಟೋ ಜನರಿಗೆ ತಾವು ಹುಟ್ಟಿದ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ. ಸುಮಾರು ಜನರದ್ದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಂತಂದ್ರೆ June 1 ಅಂತಿರುತ್ತೆ. ಅಂದರೆ ಏನಾಗುತ್ತೆ, ಗೌರ್ಮೆಂಟ್ ಸ್ಕೂಲಲ್ಲಿ ಅವಾಗೆಲ್ಲ ಹಾಗೆ ಕೆಲವರಿಗೆ ನಂದು ಇನ್ಕ್ಲೂಡಿಂಗ್ ಹೇಗಿದೆ ಅಂದರೆ ನಂದು ರಿಯಲ್ ಡೇಟ್ ಆಫ್ ಬರ್ತ್ ಗೊತ್ತು ನನಗೆ, ಆದರೆ ಸ್ಕೂಲ್ ಒಳಗಡೆ ಏನೈತಿ 1/6 ಅಂತನೇ ಐತಿ, 1 ಜೂನ್ ಅಂತೇಳಿ. ಎಷ್ಟೋ ಜನರಿಗೆ ಇದು ಗೊತ್ತಿರಲ್ಲ. ಅಂಥವ್ರಿಗೆ ಯಾವ ರೀತಿ ನೀವು ಅಸ್ಟ್ರಾಲಜಿ ಸಜೆಷನ್ ಅಂದರೆ, ಈಗ ಅವ್ರು ಏನೋ ಒಂದು ಸಂಕಷ್ಟ ಅಥವಾ ಏನೋ ಒಂದು ಬರ್ತಾರೆ, ಅವ್ರು ಏನೋ ಒಂದು ಪರಿಹಾರ ಅಂತ. ಈಗ ಆ ಥರವಿದ್ದಾಗ ನಾವು ಫಸ್ಟು ಅವ್ರು ಬಂದಿರತಕ್ಕಂಥ ಗಳಿಗೆ ಸಮಯ ನೋಡಿಕೊಂಡು ಆ ಸಮಯದಲ್ಲಿ ನಾವು ಜಾತಕನ ಬರಿತೇವೆ. ಅಂದರೆ ಈಗ ನಿಮ್ಮ ಹತ್ರ ಬಂದಿರೋ ಒಂದು ಆ ಗಳಿಗೆ ಮೇಲೆ ನಾವು ಜಾತಕನ ಬರಿತೇವೆ. ಆ ಜಾತಕನ ಬರೆದಾಗ ಆ ಗಳಿಗೆಯಲ್ಲಿ ಏನು ನಕ್ಷತ್ರ ರಾಶಿ ಇರುತ್ತಲ್ಲ, ಆ ನಕ್ಷತ್ರ ರಾಶಿ ಮೇಲೆ ಲಗ್ನ ಕುಂಡಲಿ ಬರಿತೇವೆ. ಆ ಲಗ್ನ ಕುಂಡಲಿಯಿಂದ ಅವ್ರ ಹಸ್ತರೇಖೆ ನೋಡ್ತೀವಿ ನಾವು. ಆಮೇಲೆ ಹಸ್ತರೇಖೆಯಿಂದ ಮತ್ತೆ ಅವ್ರ ಮುಖಲಕ್ಷಣ ನೋಡ್ಕೊಳ್ತೀವಿ. ಸೊ ಇಲ್ಲೇನಾಗುತ್ತೆ, ಹಸ್ತ ಸಾಮುದ್ರಿಕದಿಂದನೂ ಆಗ ಅಳಿಬೋದು. ಆಮೇಲೆ ನಾವು ಕೊಟ್ಟಿರ್ತಕ್ಕಂಥ ಗಳಿಗೆ ಫಲದಿಂದನೂ ಕೂಡ ನಾವು ಜಾತಕನ ನೋಡ್ಬೋದು. ಅವೆರಡನ್ನೂ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮತ್ತೆ ಫೇಸ್ ರೀಡಿಂಗ್ ಮಾಡ್ಕೊಳ್ತೀವಿ ನಾವು ಆ ಸಂದರ್ಭದಲ್ಲಿ. ಸೊ ಫೇಸ್ ರೀಡಿಂಗ್ ಮಾಡಿಕೊಂಡು ಕೂಡ ನಾವು ನೋಡ್ಬೋದು ಯಾವ ಥರ ನೋಡಿದರೆ ಇದು ಡೇಟ್ ಆಫ್ ಬರ್ತ್ ಇಲ್ಲಿರ್ತಕ್ಕಂಥ ಜನಗಳಿಗೆ ಈ ರೀತಿಯೂ ಕೂಡ ನಾವು ನೋಡಿ ಹೇಳ್ತಕ್ಕಂಥ ವಿಧಾನ ಇದೆ. ಓಕೆ. ಒಂದು ವೇಳೆ ಗುರುಗಳೇ, ಈ ಕ್ವಶನ್ ಸ್ವಲ್ಪ ಚೂರು ಡಿಫ್ರೆಂಟ್ ಐತೆ ಅಂತಂದ್ರೆ, ಜ್ಯೋತಿಷ್ಯದ ಮೂಲಕ ಒಬ್ಬ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಕಂಡುಹಿಡಿಬೋದಾ ಭವಿಷ್ಯ ಈ ಅಸ್ಟ್ರಾಲಜಿ ಮುಖಾಂತರ? ಇಲ್ಲ, ಸಾಧ್ಯ ಇಲ್ಲ. ಅದು ಸಾಧ್ಯ ಆಗಲಿಕ್ಕೆ ಚಾನ್ಸು ಇಲ್ಲ. ಯಾಕಂದ್ರೆ ಕೆಲವೊಬ್ರು ಪ್ರಯತ್ನ ಪಡ್ತಿರ್ತಾರೆ, ಅವ್ರಿಗೆ ನೈಜವಾಗಿ ಅವ್ರು ಹುಟ್ಟಿದ ದಿನ ಗೊತ್ತಿರಲ್ಲ, ಸಿಗೋದಿಲ್ಲ ಸರ್. ಏನಾಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ಯಾರೋ ಹುಡುಕ್ತೀನಂದ್ರೂ ಮೂಲವಾಗಿ ಸಿಗೋದಿಲ್ಲ. ಓಕೆ. ಯಾಕಂದರೆ ಅವರ ಮನೆಯಲ್ಲಿ ಡೇಟ್ ಆಫ್ ಬರ್ತ್ ಸರಿಯಾಗಿ ಬರೆದಿಟ್ಟರೆ ಮಾತ್ರ ಸಿಗತಕ್ಕಂಥದ್ದು. ಈಗ ಅವ್ರು ಹೇಳ್ತಾರೆ ಅಮಾವಾಸ್ಯೆ ಹಿಂದಿನ ಹುಟ್ಟಿದ್ದಾರೆ, ಹುಣ್ಣಿಮೆ ಹಿಂದಿನ ಹುಟ್ಟಿದ್ದಾರೆ, ಶ್ರಾವಣ ಅಮಾವಾಸ್ಯೆ ಇತ್ತು ಅಂತ ಮಣ್ಣೆತ್ತಿನ ಅಮಾವಾಸ್ಯೆ ಇತ್ತು ಅಂತ ಹೇಳ್ತಾರೆ. ಯಾವ ಅಮಾವಾಸ್ಯೆ ಅಂತ ಯಾವ್ದು ಕ್ಯಾಚ್ ಮಾಡ್ತೀರಾ ನೀವು? ಕೆಲವರಿಗೆ ಅಮಾವಾಸ್ಯೆ ಅವ್ರು ಹುಟ್ಟಿದ ಅಮಾವಾಸ್ಯೆ ಬೇರೆ ಇರುತ್ತೆ, ಆದ್ರೆ ಹೇಳೋ ಅಮಾವಾಸ್ಯೆ ಬೇರೆ ಇರುತ್ತಾರೆ. ನಿಜ. ಸೊ ಎಲ್ಲ ಬದಲಾವಣೆ ಆಗ್ತಾ ಇರೋದೆ, ಅದನ್ನು ಒಂದೇ ರೀತಿಯಲ್ಲಿ ತೊಗೊಳ್ಳಿಕ್ಕೆ ಬರೋದಿಲ್ಲ. ಆಗಿನ ಸಮಯ ಇತ್ತು ಅಂದರೆ, ಈಗ ಪೂರ್ವಜರ ಕಾಲದಲ್ಲಿತ್ತು, ನಮ್ಮ ಅಜ್ಜನವರ ಕಾಲದಲ್ಲಿ ಅವರು ಆ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಸಮಯ ಅದೇ ಸರಿಯಾದ ಸಮಯ ಅಂತ ನಿಗದಿಪಡಿಸ್ತಿದ್ರು ಅವರು. ಆದರೆ ಈಗ ಆ ಥರ ನಿಗದಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಆ ಥರ ವಿದ್ಯೆ ಇವಾಗ ಸಿಗೋದಿಲ್ಲ. ಇವಾಗೆಲ್ಲ ಮುಂದೆ ನಿಂತ್ಕೊಂಡ್ರು ಕಂಪ್ಯೂಟರ್ ಅಂತಾರೆ. ಇವಾಗೆಲ್ಲ ಫೋನಲ್ಲೇ ಇದೆ. ಈಗ ಮೊದಲು ಬುಕ್ಗಳಿದ್ವು, ಪುಸ್ತಕಗಳಿದ್ವು, ಆ ಪುಸ್ತಕಗಳು ಯಾವುದು ಫೋನಿನಲ್ಲಿ ಸಿಗೋದಿಲ್ಲ ನಮಗೆ. ಇನ್ನೊಂದು ಗುರುಗಳೇ, ಈಗ ಮಗು ಹುಟ್ಟೋ ಮಗುಗೆ ಅಂದರೆ ಇನ್ನೂ ಹುಟ್ಟಿರಲ್ಲ, ಹುಟ್ಟೋ ಸಾಧ್ಯತೆ ಇರುತ್ತೆ, ಅಂದರೆ ಇನ್ನೂ ಸ್ವಲ್ಪ ದಿನದಲ್ಲಿ ಹೆರಿಗೆ ಆಗುವ ಸಾಧ್ಯತೆ ಇರುತ್ತೆ. ಅಂತಹ ಮಕ್ಕಳಿಗೂ ಜಾತಕ ಒಂದು ಇಂಥದೇ ಜಾತಕದಲ್ಲಿ ಜನಿಸಬೇಕು ಅನ್ನೋ ಒಂದು ಇಚ್ಛೆ ಬಯಸ್ತಿರ್ತಾರೆ ಕೆಲವರು. ಅದು ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇದೆ. ಇವತ್ತು ನೋಡಿ, ಅದು ಒಂದು ರೀತಿ ಮಾರ್ಕೆಟಿಂಗ್ ಆಗಿದೆ. ಮಗು ಯಾವ ಸಮಯದಲ್ಲಿ ಜನಿಸ್ಬೇಕು ಅದೇ ಸಮಯದಲ್ಲೇ ಜನಿಸ್ಬೇಕು. ಇವತ್ತು ನೀವು ಅವಾಗಲೇ ಒಂದು ಕ್ವಶನ್ ಕೇಳಿದ್ರು, ಇವತ್ತಿನ ಕಾಲದಲ್ಲಿ ನಮಗೆ ಮದುವೆ ಆಗ್ತಾ ಇಲ್ಲ ಗಂಡು ಮಕ್ಕಳಿಗೆ ಅಂಥೇಳಿ. ಅದಕ್ಕೂ ಇದು ಕಾರಣ ಆಗುತ್ತೆ. ಉದ್ದೇಶ ಏನಂತ ಹೇಳಿದ್ರೆ ನೋಡಿ,
ಮಗುವಿಗೆ ಇವತ್ತು ಒಳ್ಳೆ ನಕ್ಷತ್ರ ಇದೆ, ಇವತ್ತು ರಾಜಯೋಗ ಇದೆ, ಇವತ್ತಿಂದ ಡೆಲಿವರಿ ಆಗಬೇಕು. 8 ತಿಂಗಳು 9 ತಿಂಗಳಾಗಿರುತ್ತೆ, ಅದಕ್ಕೆ ಇನ್ನೂ ಸಮಯ ಇರುತ್ತೆ, ಇನ್ನೂ 2-3 ತಿಂಗಳ ಮುಂದೆ ಇರುತ್ತೆ. ಬಟ್ ಇವ್ರು ಏನು ಮಾಡ್ತಾರೆ, ಬಿಫೋರೇ ಸಿಜರಿನ್ ಮಾಡಿಸ್ಬಿಡ್ತಾರೆ. ಓಹೋ. ಸೊ ಸಿಜರಿನ್ ಆಯಿತಾ, ರಾಜಯೋಗದಲ್ಲಿ ಜನ್ಮ ಆಯಿತಾ, ಮಗು ಅಷ್ಟೇ ಬೇಕಾಗಿರುತ್ತೆ. ಬಟ್ ಮುಂದೆ ಏನಾಗುತ್ತೆ ಸಮಯ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ನಮಗೆ ಆ ಸಮಯದಲ್ಲಿ ಜನ್ಮ ಆಗಬೇಕು. ಇವತ್ತು ಡಾಕ್ಟರ್ಸ್ಗಳು ಟೈಮಿಂಗ್ ಕೊಟ್ಟಿರ್ತಾರೆ ಅವರು, ಈ ಸಮಯದಲ್ಲಿ ನಮ್ಮ ಮಗು ಹುಟ್ಟಬೇಕು, ಕರ್ಕೊಂಬರ್ತೀವಿ ಹಾಸ್ಪಿಟಲ್ಗೆ ಡೆಲಿವರಿ ಮಾಡಿರಿ. ಅದು ನಾರ್ಮಲ್ ಆಗಿದ್ರು ಸಿಜರಿನ್ ಆಗುತ್ತೆ. ಪ್ರಾಫಿಟ್ ಮಾಡಿ ಕೊಡೋದು ಹಾಸ್ಪಿಟ್ಲ್ಗಳಿಗೆ. ನಿಜ ಗುರುಗಳೇ, ಈಗ ಮಗು ಹುಟ್ಟಿದ ಜಾತಕದ ಆಧಾರದ ಮೇಲೆ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳ್ತೀರಿ. ಈಗ ಮಗು ಹುಟ್ಟೋದಂದರೆ ನಮ್ಮ 1-2 ಪ್ರಕ್ರಿಯೆಗಳಲ್ಲಿ, ಅಂದರೆ ಮಗು ಫಸ್ಟ್ ಭ್ರೂಣ ಇದ್ದಾಗ ಅದು ಭ್ರೂಣ ಅಂತ ಒಂದು ಸೃಷ್ಟಿ ಆಗುತ್ತೆ, ಅಂದರೆ ಗರ್ಭದಲ್ಲಿ ಅದು ಒಂದು ಹುಟ್ಟು ಅಂತಲೇ ಅನ್ಕೋತೀವಿ ನಾವು. ಮತ್ತು 9 ತಿಂಗಳಾದಮೇಲೆ ಮಗು ಭೂಮಿಗೆ ಬರುತ್ತೆ. ಇವು ಎರಡರಲ್ಲಿ ಯಾವುದನ್ನು ಕನ್ಸಿಡರ್ ಮಾಡ್ಬೋದು ಸರ್? ಮಗು ಯಾವಾಗ ಭೂಮಿಗೆ ಬರುತ್ತೆ ಅವಾಗ ಮಾತ್ರ ಕನ್ಸಿಡರ್ ಆಗುತ್ತೆ. ಎಸ್. ಯಾಕೆಂದರೆ ನೋಡಿ, ಭ್ರೂಣದಲ್ಲಿ ಮಗು ಜನ್ಮ ಆಗ್ತಿದೆ ಅಂತ ಹೇಳಿದಾಗ ಕೆಲವೊಬ್ರು ಅಬಾರ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಭೂಮಿ ಮೇಲೆ ಬಂದಾಗ ಕೆಲವೊಂದು ಮಗು ಸತ್ತೋಗ್ಬಿಡುತ್ತೆ. ಸೊ ಈ ಥರ ಇದ್ದಾಗ ಭೂಮಿ ಮೇಲೆ ಯಾವಾಗ ಮಗು ಕಾಲಿಡುತ್ತಲ್ಲ ಅದನ್ನು ಮಾತ್ರ ನಾವು ಜಾತಕದಲ್ಲಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಭ್ರೂಣದಲ್ಲಿ ಆಗಿದ್ದಾಗ ಕೆಲವೊಬ್ರು ಗುರ್ತೇ ಆಗೋದಿಲ್ಲ ಯಾವಾಗ ಆಗಿದೆ ಅಂಥೇಳಿ, 3 ತಿಂಗಳು 4 ತಿಂಗಳು. ಯಾಕಂದರೆ ಆ ಟೈಮ್ ಅವ್ರದ್ದು ಹೆಂಗಿರುತ್ತೆ ಅಂದರೆ ಪೀರಿಯಡ್ ಟೈಮ್ ಇರುತ್ತೆ ಹೆಣ್ಮಕ್ಳದ್ದು. ಸೊ ಅವ್ರಿಗೆ ಗುರ್ತೇ ಆಗೋದಿಲ್ಲ ನಾನು ಪೀರಿಯಡ್. ಒಬ್ಬೊಬ್ರಿಗೆ ಏನಾಗುತ್ತೆ 15 ದಿನ ಆಗುತ್ತೆ, ಒಬ್ಬರಿಗೆ ಸ್ವಲ್ಪ ಲೇಟಾಗಿರುತ್ತೆ, ಕೆಲವು ಆಗದೇ ಇರೋದಿಲ್ಲ. ಸೊ ಅದನ್ನು ಕ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಏನಂತೀವಿ, ಮಗು ಭೂಮಿ ಮೇಲೆ ಬಂದಾಗಲೇ ಮಾತ್ರ ನಾವು ಅದನ್ನು ಜಾತಕ ರೂಪದಲ್ಲಿ ಬರಲಿಕ್ಕೆ ಅನುಕೂಲ ಆಗೋದು, ಅವಾಗ ಮಾತ್ರ ನಾವು ಕನ್ಸಿಡರ್ ಮಾಡಲಿಕ್ಕಾಗುತ್ತೆ. ಓಕೆ ಗುರುಗಳೇ, ತಾವು ಇಲ್ಲಿವರೆಗೆ ಬಂದು ಒಂದು ಅಸ್ಟ್ರಾಲಜಿ ಬಗ್ಗೆ ಅಂದರೆ ಸಹಜವಾಗಿ ಜನರಿಗೆ ಇರುವಂಥ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಗೊಂದಲಗಳು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ನಮ್ಮ ಪ್ರೇಕ್ಷಕರ ಎದುರುಗಡೆ ಹೇಳಿದಿರಿ. ಮತ್ತು ಮುಂದಿನ ದಿನಗಳಲ್ಲಿ ಆ ಥರ ಏನಾರ ನಮಗೆ ಕೆಲವೊಂದು ನಿಮ್ಮ ಕಡೆಯಿಂದ ಮಾಹಿತಿ ಬೇಕಂದರೆ ಖಂಡಿತ ನಿಮ್ಮನ್ನು ಕರೆಸ್ತೀವಿ, ಮತ್ತೆ ತಾವು ಬರಬೇಕಾಗುತ್ತೆ. ಖಂಡಿತ. ತಾವು ಇಲ್ಲಿವರೆಗೂ ಬಂದು ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ ತಮಗೆ ಮತ್ತೊಮ್ಮೆ ನಮ್ಮ ಪ್ರೇಕ್ಷಕ ಪ್ರಭುಗಳ ಕಡೆಯಿಂದ ಮತ್ತು ನಮ್ಮ ಮುಖಿ ಸ್ಟುಡಿಯೋ ಕಡೆಯಿಂದ ತಮಗೆ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತೀವಿ. ನೋಡಿದ್ರಲ್ಲ, ಇದು ನಮ್ಮ ಕಿರಣ್ ಗುರೂಜಿಯವರ ಒಂದು ಸಂದರ್ಶನ. ಹೀಗೆ ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚೆಚ್ಚು ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದೆ ಮತ್ತೊಬ್ಬ ಗಣ್ಯ ವ್ಯಕ್ತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.